ಅದೇನಾಗಿದೆಯೋ ಕನ್ನಡ ಚಿತ್ರರಂಗಕ್ಕೆ ಪೆಟ್ಟು ಮೇಲೆ ಪೆಟ್ಟು ಬೀಳ್ತಲೇ ಇದೆ. ಥಿಯೇಟರ್ಗೂ ಜನ ಸುಳಿತಾ ಇಲ್ಲ. ಇನ್ನು ನಟ ದರ್ಶನ್ ಜೈಲು ಸೇರಿದ್ದು ಕೂಡ ಸ್ಯಾಂಡಲ್ವುಡ್ಗೆ ಬಿಗ್ ಶಾಕ್ ಆಗಿದ್ದು, ಇದಕ್ಕಾಗಿ ಕಲಾವಿದರ ಸಂಘ ಹೋಮ ಹವನದ ಮೊರೆ ಹೋಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸ್ಯಾಂಡಲ್ವುಡ್ಗೆ ಕೇಡುಗಾಲ ಬಂತ. ಕಲಾವಿದರ ಸಂಘದಿಂದ ಹೋಮ ಹವನ. ಅದೇನ್ ಆಗಿದ್ಯೋ ಕನ್ನಡ ಚಿತ್ರರಂಗಕ್ಕೆ ಶಾಕ್ ಮೇಲೆ ಶಾಕ್, ಪೆಟ್ಟಿನ ಮೇಲೆ ಪೆಟ್ಟು. ಥಿಯೇಟರ್ಗೆ ನರಪಿಳ್ಳೆಯೂ ಸುಳಿತಿಲ್ಲ. ಇತ್ತ ದೊಡ್ಡ ಸಿನಿಮಾಗಳು ತೆರೆಗೆ ಬರ್ತಿಲ್ಲ. ಯಶ್, ಸುದೀಪ್, ರಿಷಬ್ ಶೆಟ್ಟಿ ಹಾಗೂ ಇತರ ನಾಯಕರ ಹಿಟ್ ಸಿನಿಮಾಗಳು, ಸೂಪರ್ ಹಿಟ್ ಸಿನಿಮಾಗಳು ತಡವಾಗ್ತಿವೆ. ಇನ್ನು ಕಿಲ್ಲರ್ ದರ್ಶನ್ ಕೂಡ ಜೈಲು ಸೇರಿದ್ದಾರೆ. ಜನ ಸಣ್ಣ ಪುಟ್ಟ ಸಿನಿಮಾಗಳತ್ತ ಮುಖ ಮಾಡ್ತಿಲ್ಲ. ಇದರಿಂದ ಥಿಯೇಟರ್ಗಳು ಕೂಡ ಖಾಲಿ ಆಗ್ತಿದ್ದು, ಕಲಾವಿದರು ಕಂಗಾಲಾಗಿದ್ದಾರೆ. ಇದರಿಂದ ಕಲಾವಿದರ ಸಂಘ ಹೋಮ ಹವನದ ಮೊರೆ ಹೋಗ್ತಿದೆ. ಎಸ್, ಚಿತ್ರರಂಗದ ಒಳಿತಿಗಾಗಿ ಆಗಸ್ಟ್ 14ರಂದು ಕಲಾವಿದರ ಸಂಘದಲ್ಲಿ ಹೋಮ ಅನ್ನೋ ವಿಚಾರ ಹೊರಬೀಳ್ತಿದ್ದಂತೆ ಈ ವಿಚಾರವಾಗಿ ಚಿತ್ರರಂಗದಲ್ಲೇ ಕೊಂಕು ಮಾತು ಎದ್ದಿತ್ತು. ಇದು ಚಿತ್ರರಂಗಕ್ಕಾಗಿ ಮಾಡ್ತಿರುವ ಪೂಜೆನ, ಇಲ್ಲ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ದರ್ಶನ್ ಅವರ ಒಳಿತಿಗಾಗಿ ಮಾಡ್ತಿರುವ ಪೂಜೆನ ಎಂಬ ಆರೋಪಕ್ಕೆ ರಾಕ್ ಲೈನ್ ವೆಂಕಟೇಶ್ ಕ್ಲಾರಿಟಿ ಕೊಟ್ಟಿದ್ದಾರೆ. ದರ್ಶನ್ ಅವ್ರು ಆಚೆ ಇದ್ದಿದ್ರು ಮಾಡ್ತಾ ಇದ್ವಿ, ದರ್ಶನ್ ಅವರು ಒಳಗಿದ್ದಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇಲ್ಲ. ಹಂಗೆ ಮಾಡಂಗಿದ್ರೆ ಅವ್ರ ಮನೆಯಲ್ಲೇ ಮಾಡಿಸ್ತಾ ಇದ್ದೆ ನಾನು, ಇಲ್ಲ ನನ್ನ ಮನೇಲಿ ಮಾಡ್ಕೊತಿದ್ದೆ ನಾನು. ಉದ್ದೇಶ ಅದಲ್ಲ. ದರ್ಶನ್ ಅವನು ಸೇರಿಸಿ, ಯಾಕಂದ್ರೆ ಅವರು ಒಬ್ಬರು ನಾಯಕ ನಟ್ರೆ, ಅವ್ರಿಗೂ ಒಳ್ಳೇದಾಗಲಿ ಅಂತಲೇ ಬೇರೆಯವ್ರು ಬೇಡ್ಕೋತಾರೆ, ನಾನು ಬೇಡ್ಕೋತೀನಿ. ನಾನು ಇವತ್ತಲ್ಲ, ಅವ್ರು ಜೈಲು ಹೋದಾಗಿಂದಾದ್ರೂ ನನ್ನ ಒಬ್ಬ ಕಲಾವಿದ, ಇಂಥ ಒಬ್ಬ ಕಲಾವಿದ ತಪ್ಪು ಯಾರ್ದು ಅನ್ನೋದ್ರ ಬಗ್ಗೆ ನಾವು ಹೇಳೋದು ನಮ್ಗೆ ಗೊತ್ತಿಲ್ಲ. ಇದು ಕಲಾವಿದರ ಸಂಘದಲ್ಲಿ ಯಾವ ಪೂಜೆ, ಯಾವ ಹೋಮಗಳು ನಡೆಯುತ್ತೆ ಅನ್ನೋ ಕುತೂಹಲಕ್ಕೆ ಹಿರಿಯ ನಟ ದೊಡ್ಡಣ್ಣ ತೆರೆ ಎಳೆದಿದ್ದಾರೆ. ಮೊದಲು ಗಣಪತಿ ಪೂಜೆ, ಆಮೇಲೆ ಮೃತ್ಯುಂಜಯ ಹೋಮ. ಯಾತಕ್ಕೆ ಮಾಡ್ತಿದ್ವಿ ಅಂದರೆ, ಮೃತ್ಯುವನ್ನು ಗೆದ್ದವನು ಒಬ್ಬನೇ ಮೃತ್ಯುಂಜಯ, ಅವನೇ ಜಗದ ಈಶ ಜಗದೀಶ. ಅವನದು ಹೋಮ ಮಾಡ್ತಾಯಿದ್ವಿ. ಸಂತೃಪ್ತನಾಗು, ಎಲ್ರಿಗೂ ಒಳ್ಳೇದು ಮಾಡು, ಸನ್ಮಾರ್ಗ ಕೊಡು, ಊಟ ಕೊಡು ಅಂತ ಕೇಳ್ಕೊಳ್ಳೋದು. ಮೂರನೇದು ಆಶ್ಲೇಷ ಬಲಿ. ಸುಬ್ರಹ್ಮಣ್ಯ ಶಾಂತಿ ಯಾಕೆ ಮಾಡಿಸ್ತಾ ಇದ್ದೀವಿ ಅಂದರೆ, ಈ ಭೂಮಿಗೆ, ಸಂತಾನಕ್ಕೆ, ಐಶ್ವರ್ಯಕ್ಕೆ ನೀವು ಅವನ್ನೇ ಪೂಜೆ ಮಾಡಬೇಕು. ಅದಕ್ಕೋಸ್ಕರ ಅಕಾಲ ಮರಣವನ್ನು ತಪ್ಪಿಸುವ ಶಕ್ತಿಯುಳ್ಳವನು ಸುಬ್ರಹ್ಮಣ್ಯ, ಸುರಸೇನಾಪತಿ ಅಂತ. ಅವನಿಗೆ ಶಾಂತಿ ಮಾಡಿಸಿ, ಹೋಮ ಮಾಡಿ, ಎಲ್ಲ ಹವಿಸ್ಸುಗಳನ್ನು ಕೊಟ್ಟು, ಎಲ್ಲರೂ ಪ್ರಾರ್ಥನೆ ಮಾಡಿ 12:15 ಗಂಟೆಗೆ ಎಲ್ಲರಿಗೂ ಊಟಕ್ಕೆ ಹಾಕಿ ಕಳಿಸ್ಕೊಡ್ತೀವಿ. ಅದೇನೇ ಇರಲಿ, ನಿರ್ವಿಘ್ನವಾಗಿ ಎಲ್ಲ ಕೆಲಸ ಆಗಲಿ ಅಂತ ಮಾಡುವ ಗಣಹೋಮ ಕಲಾವಿದರ ಸಂಘದಲ್ಲಿ ನಡೆಯಲಿದ್ದು, ಅದ್ಯಾವ ಕೆಲಸ ಅಡ್ಡಿ ಆತಂಕ ಇಲ್ಲದೆ ಆಗಲಿ ಅಂತ ಈ ಹೋಮ ಮಾಡ್ತಿದ್ದಾರೆ ಅಂತ ಕಾದು ನೋಡಬೇಕಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕಂಬಿ ಹಿಂದಿರೋ ಕಾಟೇರಾಗೆ ಕ್ಷಣವೂ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಒಂದು ಕಡೆ ಜೀನ್ಸ್ ಪ್ಯಾಂಟ್, ಮತ್ತೊಂದು ಕಡೆ ಐಫೋನ್. ದರ್ಶನ್ಗೆ ವರದಿಯ ರಿಸಲ್ಟ್ ಅಂದ್ರೆ, ಆ ವರದಿಯ ರಿಸಲ್ಟ್ ಏನಾದರೂ ಕಂಟಕ ಆಗಬಹುದಾ ಅಂತ FSL ನಿಂದ ಬರೋದು. ವರದಿ ಬಂದ ಬಳಿಕ ಚಾರ್ಜ್ ಶೀಟ್ ಸಲ್ಲಿಕೆ ಆಗತ್ತಾ? ಅದೇನಾಗಿದೆಯೋ ಕನ್ನಡ ಚಿತ್ರರಂಗಕ್ಕೆ ಪೆಟ್ಟು ಮೇಲೆ ಪೆಟ್ಟು ಬೀಳ್ತಲೇ ಇದೆ. ಥಿಯೇಟರ್ಗೂ ಜನ ಸುಳಿತಾ ಇಲ್ಲ. ಇನ್ನು ನಟ ದರ್ಶನ್ ಜೈಲು ಸೇರಿದ್ದು ಕೂಡ ಸ್ಯಾಂಡಲ್ವುಡ್ಗೆ ಬಿಗ್ ಶಾಕ್ ಆಗಿದ್ದು, ಇದಕ್ಕಾಗಿ ಕಲಾವಿದರ ಸಂಘ ಹೋಮ ಹವನದ ಮೊರೆ ಹೋಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸ್ಯಾಂಡಲ್ವುಡ್ಗೆ ಕೇಡುಗಾಲ ಬಂತ. ಕಲಾವಿದರ ಸಂಘದಿಂದ ಹೋಮ ಹವನ. ಅದೇನ್ ಆಗಿದ್ಯೋ ಕನ್ನಡ ಚಿತ್ರರಂಗಕ್ಕೆ ಶಾಕ್ ಮೇಲೆ ಶಾಕ್, ಪೆಟ್ಟಿನ ಮೇಲೆ ಪೆಟ್ಟು. ಥಿಯೇಟರ್ಗೆ ನರಪಿಳ್ಳೆಯೂ ಸುಳಿತಿಲ್ಲ. ಇತ್ತ ದೊಡ್ಡ ಸಿನಿಮಾಗಳು ತೆರೆಗೆ ಬರ್ತಿಲ್ಲ. ಯಶ್, ಸುದೀಪ್, ರಿಷಬ್ ಶೆಟ್ಟಿ ಹಾಗೂ ಇತರ ನಾಯಕರ ಹಿಟ್ ಸಿನಿಮಾಗಳು, ಸೂಪರ್ ಹಿಟ್ ಸಿನಿಮಾಗಳು ತಡವಾಗ್ತಿವೆ. ಇನ್ನು ಕಿಲ್ಲರ್ ದರ್ಶನ್ ಕೂಡ ಜೈಲು ಸೇರಿದ್ದಾರೆ. ಜನ ಸಣ್ಣ ಪುಟ್ಟ ಸಿನಿಮಾಗಳತ್ತ ಮುಖ ಮಾಡ್ತಿಲ್ಲ. ಇದರಿಂದ ಥಿಯೇಟರ್ಗಳು ಕೂಡ ಖಾಲಿ ಆಗ್ತಿದ್ದು, ಕಲಾವಿದರು ಕಂಗಾಲಾಗಿದ್ದಾರೆ. ಇದರಿಂದ ಕಲಾವಿದರ ಸಂಘ ಹೋಮ ಹವನದ ಮೊರೆ ಹೋಗ್ತಿದೆ. ಎಸ್, ಚಿತ್ರರಂಗದ ಒಳಿತಿಗಾಗಿ ಆಗಸ್ಟ್ 14ರಂದು ಕಲಾವಿದರ ಸಂಘದಲ್ಲಿ ಹೋಮ ಅನ್ನೋ ವಿಚಾರ ಹೊರಬೀಳ್ತಿದ್ದಂತೆ ಈ ವಿಚಾರವಾಗಿ ಚಿತ್ರರಂಗದಲ್ಲೇ ಕೊಂಕು ಮಾತು ಎದ್ದಿತ್ತು. ಇದು ಚಿತ್ರರಂಗಕ್ಕಾಗಿ ಮಾಡ್ತಿರುವ ಪೂಜೆನ, ಇಲ್ಲ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ದರ್ಶನ್ ಅವರ ಒಳಿತಿಗಾಗಿ ಮಾಡ್ತಿರುವ ಪೂಜೆನ ಎಂಬ ಆರೋಪಕ್ಕೆ ರಾಕ್ ಲೈನ್ ವೆಂಕಟೇಶ್ ಕ್ಲಾರಿಟಿ ಕೊಟ್ಟಿದ್ದಾರೆ.
ದರ್ಶನ್ ಅವ್ರು ಆಚೆ ಇದ್ದಿದ್ರು ಮಾಡ್ತಾ ಇದ್ವಿ, ದರ್ಶನ್ ಅವರು ಒಳಗಿದ್ದಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇಲ್ಲ. ಹಂಗೆ ಮಾಡಂಗಿದ್ರೆ ಅವ್ರ ಮನೆಯಲ್ಲೇ ಮಾಡಿಸ್ತಾ ಇದ್ದೆ ನಾನು, ಇಲ್ಲ ನನ್ನ ಮನೇಲಿ ಮಾಡ್ಕೊತಿದ್ದೆ ನಾನು. ಉದ್ದೇಶ ಅದಲ್ಲ. ದರ್ಶನ್ ಅವನು ಸೇರಿಸಿ, ಯಾಕಂದ್ರೆ ಅವರು ಒಬ್ಬರು ನಾಯಕ ನಟ್ರೆ, ಅವ್ರಿಗೂ ಒಳ್ಳೇದಾಗಲಿ ಅಂತಲೇ ಬೇರೆಯವ್ರು ಬೇಡ್ಕೋತಾರೆ, ನಾನು ಬೇಡ್ಕೋತೀನಿ. ನಾನು ಇವತ್ತಲ್ಲ, ಅವ್ರು ಜೈಲು ಒಳದಾಗಿಂದಾದ್ರೂ ನನ್ನ ಒಬ್ಬ ಕಲಾವಿದ, ಇಂಥ ಒಬ್ಬ ಕಲಾವಿದ ತಪ್ಪು ಯಾರ್ದು ಅನ್ನೋದ್ರ ಬಗ್ಗೆ ನಾವು ಹೇಳೋದು ನಮ್ಗೆ ಗೊತ್ತಿಲ್ಲ. ಇದು ಕಲಾವಿದರ ಸಂಘದಲ್ಲಿ ಯಾವ ಯಾವ ಪೂಜೆ, ಯಾವ ಹೋಮಗಳು ನಡೆಯುತ್ತೆ ಅನ್ನೋ ಕುತೂಹಲಕ್ಕೆ ಹಿರಿಯ ನಟ ದೊಡ್ಡಣ್ಣ ತೆರೆ ಎಳೆದಿದ್ದಾರೆ. ಮೊದಲು ಗಣಪತಿ ಪೂಜೆ, ಆಮೇಲೆ ಮೃತ್ಯುಂಜಯ ಹೋಮ. ಯಾತಕ್ಕೆ ಮಾಡ್ತಿದ್ವಿ ಅಂದರೆ, ಮೃತ್ಯುವನ್ನು ಗೆದ್ದವನು ಒಬ್ಬನೇ ಮೃತ್ಯುಂಜಯ, ಅವನೇ ಜಗದ ಈಶ ಜಗದೀಶ. ಅವನದು ಹೋಮ ಮಾಡ್ತಾಯಿದ್ವಿ. ಸಂತೃಪ್ತನಾಗು, ಎಲ್ರಿಗೂ ಒಳ್ಳೇದು ಮಾಡು, ಸನ್ಮಾರ್ಗ ಕೊಡು, ಊಟ ಕೊಡು ಅಂತ ಕೇಳ್ಕೊಳ್ಳೋದು. ಮೂರನೇದು ಆಶ್ಲೇಷ ಬಲಿ. ಸುಬ್ರಹ್ಮಣ್ಯ ಶಾಂತಿ ಯಾಕೆ ಮಾಡಿಸ್ತಾ ಇದ್ದೀವಿ ಅಂದರೆ, ಈ ಭೂಮಿಗೆ, ಸಂತಾನಕ್ಕೆ, ಐಶ್ವರ್ಯಕ್ಕೆ ನೀವು ಅವನ್ನೇ ಪೂಜೆ ಮಾಡಬೇಕು. ಅದಕ್ಕೋಸ್ಕರ ಅಕಾಲ ಮರಣವನ್ನು ತಪ್ಪಿಸುವ ಶಕ್ತಿಯುಳ್ಳವನು ಸುಬ್ರಹ್ಮಣ್ಯ, ಸುರಸೇನಾಪತಿ ಅಂತ. ಅವನಿಗೆ ಶಾಂತಿ ಮಾಡಿಸಿ, ಹೋಮ ಮಾಡಿ, ಎಲ್ಲ ಹವಿಸ್ಸುಗಳನ್ನು ಕೊಟ್ಟು, ಎಲ್ಲರೂ ಪ್ರಾರ್ಥನೆ ಮಾಡಿ 12:15 ಗಂಟೆಗೆ ಎಲ್ಲರಿಗೂ ಊಟಕ್ಕೆ ಹಾಕಿ ಕಳಿಸ್ಕೊಡ್ತೀವಿ. ಅದೇನೇ ಇರಲಿ, ನಿರ್ವಿಘ್ನವಾಗಿ ಎಲ್ಲ ಕೆಲಸ ಆಗಲಿ ಅಂತ ಮಾಡುವ ಗಣಹೋಮ ಕಲಾವಿದರ ಸಂಘದಲ್ಲಿ ನಡೆಯಲಿದ್ದು, ಅದ್ಯಾವ ಕೆಲಸ ಅಡ್ಡಿ ಆತಂಕ ಇಲ್ಲದೆ ಆಗಲಿ ಅಂತ ಈ ಹೋಮ ಮಾಡ್ತಿದ್ದಾರೆ ಅಂತ ಕಾದು ನೋಡಬೇಕಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕಂಬಿ ಹಿಂದಿರೋ ಕಾಟೇರಾಗೆ ಕ್ಷಣ ಕ್ಷಣವೂ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಒಂದ್ ಕಡೆ ಜೀನ್ಸ್ ಪ್ಯಾಂಟ್, ಮತ್ತೊಂದು ಕಡೆ ಐಫೋನ್. ದರ್ಶನ್ಗೆ ವರದಿಯ ರಿಸಲ್ಟ್ ಅಂದ್ರೆ ಆ ವರದಿಯ ರಿಸಲ್ಟ್ ಏನಾದರೂ ಕಂಟಕ ಆಗಬಹುದಾ ಅಂತ FSL ನಿಂದ ಬರೋದು. ವರದಿ ಬಂದ ಬಳಿಕ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತಾ? ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ, ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.